ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಬರುವಂತ 10 ಡೇಸ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಇದುವರೆಗೂ ರೀಡಿಂಗ್ ಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಇನ್ನು ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕು ಲೈಫ್ ಅಲ್ಲಿ ಅಂತಂದ್ರೆ ಲೈಕ್ ನಿಮ್ಮ ಜಾಬ್, ಕರಿಯರ್, ಗವರ್ಮೆಂಟ್ ಜಾಬ್ ಅಥವಾ ರಿಲೇಶನ್ಶಿಪ್ ಆಸ್ಪೆಕ್ಟ್ ಎಲ್ಲಾದ್ರೂ ಏನಾದ್ರೂ ತೊಂದರೆ ನಡೀತಾ ಇದೆ, ಅದರಿಂದ ಯಾವ ರೀತಿ ಹೊರಗೆ ಬರಬೇಕು ಅಂತ ಹೇಳಿ ಸಮಥಿಂಗ್ ಏನಾದ್ರೂ ನಿಮ್ಗೆ ಡೌಟ್ ಅಂತ ಇದ್ರೆ ಖಂಡಿತ ಒಂದ್ಸಾರಿ ನನ್ನ ಒಂದು ಪೇಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅಕ್ಯುರೇಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ವಿತ್ ರೆಮಿಡೀಸ್ ಜೊತೆಗೆ ಅಂತ ಹೇಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಮತ್ತೆ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ, ಎಷ್ಟು ಕನೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನೋಡಿ ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಒಂದ್ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಆ ನಿಮ್ಗೆ ಎಷ್ಟು ರೆಸೊನೇಟ್ ಆಗ್ತಾ ಇದೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಎಲ್ರಿಗೂ ರೆಸೊನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆಗ್ತಾ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ, ಆಗುತ್ತೆ ಅಂತಂದ್ರೆ ಕಂಟಿನ್ಯೂ ಮಾಡಿ. ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ರಿಗೂ ರೆಸೊನೇಟ್ ಆಗ್ಬೇಕು ಅಂತ ಇರೋದಿಲ್ಲ. ಹಾಗಾಗಿ ನೋಡ್ಕೊಳ್ಳಿ ಏನಿದೆ ಚಾನ್ಸಸ್ ಅಂತ ಹೇಳಿ. ಪರ್ಸನಲ್ ಆಗಿ ನಿಮ್ಗೆ ಏನಾದ್ರೂ ಕೇಳ್ಬೇಕು ಅಂತ ಇದ್ರೆ ಖಂಡಿತ ಆಪ್ಷನ್ಸ್ ಇದೆ. ಸೊ ನೀವು ನನ್ಗೆ ಕನೆಕ್ಟ್ ಮಾಡಬಹುದು. ಓಕೆ, ಓಕೆ ನೋಡೋಣ. ಹಾಗಿದ್ರೆ ಕನ್ಯಾ ರಾಶಿಯವ್ರಿಗೆ ಏನ್ ಬರ್ತಾ ಇದೆ ಈ ಒಂದು ಬರುವಂತ 10 ಡೇಸ್ ಅವ್ರಿಗಾಗಿ 18 ಜುಲೈಯಿಂದ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಮತ್ತೆ ನನ್ನ ಒಂದು ಇನ್ಸ್ಟಾ, ಫೇಸ್ಬುಕ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿನೂ ಕೂಡ ನಿಮ್ಗೆ ಎನರ್ಜಿ ಬೇಸ್, ಡೈಲಿ ಬೇಸ್ ರೀಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಲ್ಲ ಆಸ್ಪೆಕ್ಟ್ ಇಂದ ಚೆಕ್ ಮಾಡೋಣ ಏನ್ ಬರ್ತಾ ಇದೆ. ನಿಮ್ಮ ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಏನ್ ಬರ್ತಾ ಇದೆ ಓಕೆ ನಿಮಗಾಗಿ ಅಂತ ಹೇಳಿ. ಓಕೆ, ಕಾರ್ಡ್ಸ್ ಎಲ್ಲ ಬಂದಿದೆ, ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಅನ್ನ ಚೆಕ್ ಮಾಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ನಿಮ್ಮಲ್ಲಿ ಅಂತ ಹೇಳ್ಬೋದು. ಫುಲ್ಫಿಲ್ಮೆಂಟ್ ನನಗೆ ಅನಿಸ್ತಾ ಇದೆ. ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ, ಪ್ರೆಸೆಂಟ್ ಸಿಚುವೇಶನ್ ಏನೂ ತೊಂದರೆ ಅಂತ ಇಲ್ಲ. ಬಟ್ ಬರೋ ಅಂತ ದಿನಗಳಲ್ಲಿ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಸ್ವಲ್ಪ ಏನಾದ್ರೂ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುವಂತದ್ದು ನನಗೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಮೇ ಬಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಅಂತ ಕಾಣಿಸ್ಕೋಬಹುದು. ಅದರಿಂದಾಗಿ ನಿಮ್ಗೆ ಎಲ್ಲಾದ್ರೂ ಮೆಂಟಲ್ ಸ್ಟ್ರೆಸ್ ಹೆಚ್ಚಿಗೆ ಆಗುವಂತದ್ದು ನನಗೆ ಕಾಣ್ತಾ ಇದೆ. ಅದಷ್ಟೇ ಅಲ್ಲ, ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ಸ್ವಲ್ಪ ಎಲ್ಲಾದ್ರೂ ತೊಂದರೆ ಅಂತ ಅನಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಇರುವಂತ ಕೆಲವೊಂದಿಷ್ಟು ನೆಗೆಟಿವಿಟಿ ನಿಮ್ಮಲ್ಲಿ ಎಷ್ಟು ಆಗುತ್ತೆ ಅಂತಂದ್ರೆ ತುಂಬಾ ಸ್ಟ್ರೆಸ್ ತಗೊಂಡ್ಬಿಡ್ತೀರಾ, ವಿಚಾರ ಮಾಡ್ತಾ ಇರ್ತೀರಾ, ಸ್ವಲ್ಪ ಡಿಪ್ರೆಸ್ ಆಗುವಂತ ಚಾನ್ಸಸ್ ಆಗ್ತಾ ಇದೆ. ಮತ್ತೆ ಸ್ಟೆಬಿಲಿಟಿ ಬರ್ತಾ ಇಲ್ಲ. ವಿಚಾರಗಳು ನೀವು ಎಷ್ಟೇ ಪಾಸಿಟಿವ್ ಆಗಿ ವಿಚಾರ ಮಾಡ್ಬೇಕಂದ್ರೂ ಕೂಡ ಮತ್ತೆ ಮತ್ತೆ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಓವರ್ ಥಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಡೆಫಿನೆಟ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ. ಓವರ್ ಥಿಂಕ್ ಆಗುವಂತದ್ದು, ಸ್ಟಕ್ ಫೀಲ್ ಮಾಡ್ಕೊಳ್ಳುವಂತದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ಟ್ರಾಪ್ ಅಲ್ಲಿ ಸಿಕ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ಗೆ ಅನ್ಸೋವಂಥದ್ದು, ಇದೆಲ್ಲಾನು ನಿಮ್ಗೆ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದೆ, ಮೆಂಟಲ್ ಸ್ಟ್ರೆಸ್ ಗೆ ನಿಮ್ಗೆ ಲೀಡ್ ಮಾಡಿ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ. ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಮತ್ತೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಮೆಸೇಜ್ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಅಂದ್ರೆ ಏನು ಮಾಡಬಾರ್ದು, ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಇಂಬ್ಯಾಲೆನ್ಸ್ ಏನ್ ನಿಮ್ ಲೈಫ್ ಅಲ್ಲಿ ಆಗ್ತಾ ಇದೆ ಅದನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ತಗೊಂಡ್ ಬರೋದಕ್ಕೆ ಪ್ರಯತ್ನ ಮಾಡಿ. ಇದು ನಿಮ್ಮಿಂದ ಸಾಧ್ಯ ಇಲ್ಲ, ಯಾಕಂತಂದ್ರೆ ಆಲ್ರೆಡಿ ನೀವು ಒಂದು ಸ್ಟ್ರೆಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆ ಇದು ಸಾಧ್ಯ ಇಲ್ಲ. ಇದಕ್ಕೆ ಯಾರಾದ್ರೂ ಹೊರಗಿನವ್ರ ಸಪೋರ್ಟ್ ಬೇಕಾಗುತ್ತೆ ನಿಮ್ಗೆ. ಖಂಡಿತ ಯಾರ್ದಾದ್ರೂ ಒಬ್ರದ್ದು ಸಪೋರ್ಟ್ ಅನ್ನ ತಗೊಳ್ಳಿ, ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವರು ನಿಮ್ಗೆ ಇದರಿಂದ ಹೊರಗೆ ಬರುವಂತ
ತಗೊಂಡ್ ಬರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಿ ಬರ್ತಾ ಇದೆ. ಮತ್ತೆ ನಿಮ್ಮ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಏರಿಯಾದಲ್ಲಿ ಲೈಕ್ ನಿಮ್ಮ ರಿಲೇಶನ್ಶಿಪ್ ಇರಬಹುದು, ಒಂದು ಹಾರ್ಮನೈಸೇಷನ್ ಆಗ್ಲಿಕ್ಕೆ ಹೋಗ್ಬೇಕು. ಅದು ಹಾರ್ಮನಿ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇಲ್ಲ, ಅದನ್ನ ತಗೊಂಡ್ ಬರುವಂತ ಅವಶ್ಯಕತೆ ಇಲ್ಲಿದೆ ಅಂತ ಹೇಳಿ ಕೂಡ ಬರ್ತಾ ಇದೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ, ಯಾವ ಏರಿಯಾದಲ್ಲಿ ನೀವು ವರ್ಕ್ ಮಾಡ್ಬೇಕು ಅಂತ ಆಲ್ರೆಡಿ ನಿಮ್ಗೆ ಗೈಡೆನ್ಸ್ ಕೊಟ್ಟಾಗಿದೆ, ಅದ್ರ ಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಕರಿಯರ್ ವೈಸ್ ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ, ಕರಿಯರ್ ವೈಸ್ ನಾನು ನೋಡ್ತಾ ಇದ್ರೆ ಒಂದು ಶಿಫ್ಟಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಕರಿಯರ್ ಅಲ್ಲಿ ಅಂತ ಹೇಳಿ ನನಗೆ ಕಾಣಿಸ್ತಾ ಇದೆ. ಯಾವ ರೀತಿ ಶಿಫ್ಟಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಏನು ಇದಕ್ಕಿಂತ ಮುಂಚೆ ಏನು ಟಾಕ್ಸಿಸಿಟಿ ಇತ್ತು, ಟಾಕ್ಸಿಕ್ ಝೋನ್ ಇತ್ತು ನಿಮ್ಮ ಆಫೀಸ್ ಏರಿಯಾದಲ್ಲಿ, ಆ ಒಂದು ಏರಿಯಾದಿಂದ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಏನಾದ್ರೂ ಆ ರೀತಿ ಜನ ಇದ್ರು ನಿಮ್ಗೆ ಸಪೋರ್ಟ್ ಮಾಡದೇ ಇರುವಂತವ್ರು, ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇರುವಂತವ್ರು, ಅಂತವ್ರಿಂದ ನೀವ್ ಏನ್ ಮಾಡ್ತಾ ಇದೀರಾ, ಅವ್ರನ್ನ ಬಿಟ್ಟು ಮೂವ್ ಆನ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಇಲ್ಲಿ ಕಾಣ್ತಾ ಇದೆ. ಯಾಕಂತಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ನೀವು ಅದನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಾ. ನಿಮ್ಮ ಜಾಬ್ ಅಲ್ಲಿ ತುಂಬಾ ತೊಂದರೆ ಇತ್ತು, ಬಾಸ್ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು ಅಂತಂದ್ರೆ ಅಲ್ಲಿಂದ ಆ ಡಿಪಾರ್ಟ್ಮೆಂಟ್ ಇಂದ ನೀವು ಹೊರಗಡೆ ಬರ್ತಾ ಇರುವಂತದ್ದು. ಮತ್ತೆ ಇಷ್ಟೇ ಅಲ್ಲ, ನೀವು ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಅಲ್ಲಿಂದ ನಿಮ್ಗೆ ಕುಗ್ಗ್ ಹೋಗಿದ್ದೀರಾ ಅಂತಂದ್ರೆ, ಬಟ್ ಒನ್ ಥಿಂಗ್ ಇಲ್ಲಿ ಏನಂತಂದ್ರೆ ಈ ಎಲ್ಲದಕ್ಕೂ ನಿಮ್ಗೆ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದೆ. ಹಾಗಾಗಿ ನೀವು ಇದನ್ನ ತುಂಬಾ ಸ್ಟ್ರಾಂಗ್ ಆಗಿ ತಗೊಂಡು ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ಮಾಡಿ ಏನ್ ಮಾಡ್ತಾ ಇದ್ದೀರಾ, ಆ ಒಂದು ಟಾಕ್ಸಿಕ್ ಝೋನ್ ಇಂದ ಹೊರಗಡೆ ಬಂದು ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ರೆ, ನಿಮ್ಮನ್ನ ನೀವು ಚೇಂಜಸ್ ಕಡೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಹುದು. ಖಂಡಿತ ಇದು ನಿಮ್ಗೆ ಮುಂದೆ ಒಂದು ಹೊಸ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಮತ್ತೆ ಮೇ ಬಿ ನೀವು ಎಲ್ಲಾದ್ರೂ ಬೇರೆ ಕಡೆ ನಿಮ್ಮ ಒಂದು ಜಾಬ್ ಅಥವಾ ಕರಿಯರ್ ಅನ್ನ ಸೆಟಪ್ ಮಾಡ್ಕೊಳ್ಳುವಂತದ್ದು, ಅಂದ್ರೆ ಇವಾಗ ಇರುವಂತ ಪ್ಲೇಸ್ ಅನ್ನ ಬಿಟ್ಟು ಬೇರೆ ಕಡೆ ಔಟ್ ಆಫ್ ಸ್ಟೇಷನ್ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಆ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಪ್ಲಸ್ ಪಾಯಿಂಟ್ ಇಲ್ಲಿ ಏನಂತಂದ್ರೆ ಇರುತ್ತೆ, ಕೆಲವೊಂದ್ ಸಾರಿ ನಮ್ಗೆ ಆಗದೆ ಇರೋರು, ನಮ್ಗೆ ತುಂಬಾ ಚಾಲೆಂಜಸ್ ಇರುತ್ತೆ ಲೈಫ್ ಅಲ್ಲಿ, ತುಂಬಾ ಕಾಂಪಿಟೇಷನ್ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಆ ರೀತಿ ಕಾಂಪಿಟೇಟ್ ಮಾಡ್ತಾ ಇರ್ತಾರೆ, ಪದೇ ಪದೇ ನಿಮ್ಮನ್ನ ಕಾಡಿಸ್ತಾ ಇರ್ತಾರೆ. ನೀವು ಟಾರ್ಗೆಟ್ ಯಾಕೆ ರೀಚ್ ಆಗಿಲ್ಲ ಅಂತ ಹೇಳುವಂತವ್ರು, ನೀವು ಎಷ್ಟೇ ಹಾನೆಸ್ಟಿಯಿಂದ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ತೊಂದರೆ ಕೊಡುವಂತವ್ರು ಇರ್ತಾರೆ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ನೀವೇ ಆ ಒಂದು ಏರಿಯಾದಿಂದ ಹೊರಗಡೆ ಹೋಗ್ತಾ ಇದ್ದೀರಾ. ಪ್ಲಸ್ ಪಾಯಿಂಟ್ ಏನ್ ತಗೊಂಡ್ ಹೋಗ್ಬೇಕು, ನಾವು ಆದ್ರೂ ಕೂಡ ನಿಮ್ಮ ಫ್ಯಾಮಿಲಿ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿದೆ. ಎಂತ ಕಂಡೀಷನ್ ಇದ್ರೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಇಷ್ಟೇ ಅಲ್ಲ, ಇವಾಗ ನೀವೇನು ಒಂದು ಡಿಸಿಷನ್ ತಗೊಳ್ಳಿಕ್ ಹೋಗ್ತಾ ಇದ್ದೀರಾ, ಇದು ಇವಾಗ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸ್ಬಹುದು, ಬಟ್ ಬರುವಂತ ದಿನಗಳಲ್ಲಿ ತುಂಬಾ ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡ್ ಬರ್ತಾ ಇದೆ. ಒಂದು ಹ್ಯಾಪಿ ಲೈಫ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಒಂದು ಹ್ಯಾಪಿ ಲೈಫ್ ಅನ್ನ ನೀವು ಲೀಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಒಂದು ಕರಿಯರ್ ಅಲ್ಲಿ ಅಬಂಡೆನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಫೈನಾನ್ಷಿಯಲ್ ವೈಸ್ ನಿಮ್ಗೆ ಆ ಒಂದು ಸ್ಟ್ರೆಸ್ ಏನಿತ್ತು ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಒಂದು ಗ್ರೋತ್ ಆಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಮತ್ತೆ ಮೇ ಬಿ ನೀವೇನಾದ್ರೂ ಫ್ಯಾಮಿಲಿ ಬಿಸ್ನೆಸ್ ಅನ್ನ ಟೇಕ್ ಓವರ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇಲ್ಲಿ ನನಗೆ ತುಂಬಾ ಕಾಣ್ತಾ ಇದೆ. ಓಕೆ, ಹಾಗಾಗಿ ಕಂಪ್ಲೀಟ್ ಆಗಿ ಒಂದು ಫುಲ್ಫಿಲ್ಮೆಂಟ್ ಅನ್ನ ನೀವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಒಂದು ಹಾರ್ಮನಿ ಬರುವಂತದ್ದು ಇಲ್ಲಿ ನಿಮ್ಗೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಓಕೆ, ನಾನು ಹೇಳಿದ್ನಲ್ವಾ, ಹೆಲ್ತ್ ಆಸ್ಪೆಕ್ಟ್ ಇಂದ ನಿಮ್ಗೆ ತೊಂದರೆ ಮೇನ್ ಆಗಿ ಏನಂತಂದ್ರೆ ನಿಮ್ಮ ಕರಿಯರ್ ವೈಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಮೇ ಬಿ ನಿಮ್ಗೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ಅವ್ರ ಬಗ್ಗೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ, ಯೂನಿವರ್ಸ್ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ. ಸ್ಟಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಪಾಸ್ಟ್ ಲೈಫ್ ಅಲ್ಲಿ ಎಲ್ಲಾದ್ರೂ ನೀವು ಸ್ಟಕ್ ಆಗಿರುವಂತದನ್ನ ಫೀಲಿಂಗ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಮೂವ್ ಆಗುವಂತದ್ದು ಇವಾಗ ಅವಶ್ಯಕತೆ ಇದೆ. ಮುಂದಿನ ವಿಚಾರ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇದೆ. ಯಾಕಂತಂದ್ರೆ ಲೈಫ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ತರ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಒಂದು ಹಾರ್ಮನಿ ತರ್ತಾ ಇದೆ, ಸೆಕ್ಯೂರಿಟಿ ತರ್ತಾ ಇದೆ ನಿಮ್ಮ ಕರಿಯರ್ ಲೈಫ್ ಅಲ್ಲಿ. ಹಾಗಾಗಿ ಹಿಂದೆ ಆಗಿರೋದ್ರ ಬಗ್ಗೆ ತುಂಬಾ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಲೆಟ್ ಗೋ ಮಾಡ್ತಾ ಇರ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಸೊ ಇದನ್ನ ಥಿಂಕ್ ಮಾಡಿ, ಓಕೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಚೆನ್ನಾಗಿದೆ, ಕರಿಯರ್ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ನಿಮ್ಗೆ ಸಫರ್ ಆಗ್ಬಹುದು, ಏನಾದ್ರೂ ತೊಂದರೆ ಆಗ್ಬಹುದು. ಬಟ್ ಅದನ್ನ ನೀವು ನಿಭಾಯಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಹಾಗಿದ್ರೆ ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇಂದ ನೋಡೋಣ ಏನ್ ಬರ್ತಾ ಇದೆ. 3 ಆಫ್ ವಾಂಡ್ಸ್ ಬರ್ತಾ ಇದೆ. ನಿಮ್ಮ ಫೋಕಸ್ ತುಂಬಾ ಕರಿಯರ್ ಮೇಲೆ ಇರೋ ಕಾರಣ ನಿಮ್ಗೆ ಎಲ್ಲಾದ್ರೂ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂತದ್ದು ನನಗೆ ಕಾಣ್ತಾ ಇದೆ. ಏನೋ ಸಿಚುವೇಶನ್ ಬಗ್ಗೆ ತುಂಬಾ ವಿಚಾರ ಮಾಡ್ತಿರುವಂತದ್ದು. ಹ್ಯಾಪಿ ರಿಲೇಶನ್ಶಿಪ್ ಬಗ್ಗೆ ಪೇಷನ್ಸ್ ಇಟ್ಕೋಬೇಕಾಗುತ್ತೆ ಈ ದಿನಗಳಲ್ಲಿ ನೀವು. ಓಕೆ, ತುಂಬಾ ವಿಚಾರ. ಯಾಕಂತಂದ್ರೆ ನಿಮ್ಮ ಮೈಂಡ್ ಎಲ್ಲಿ ಸ್ಟಕ್ ಆಗಿದೆ ಹೇಳಿ, ನಿಮ್ಮ ಮೈಂಡ್ ಸ್ಟಕ್ ಆಗಿರುವಂತದ್ದು ನಿಮ್ಮ ಒಂದು ಕರಿಯರ್ ಅಲ್ಲಿ. ಹೌದಾ? ಹಾಗಾಗಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇದರಿಂದ ಹೆಂಗ್ ಹೊರಗ್ ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಸ್ವಲ್ಪ ನೀವು ತಗೊಂಡ್ ಬರ್ಬೇಕಾಗುತ್ತೆ. ಪ್ರೋಗ್ರೆಸ್ ಇದೆ, ಎಲ್ಲಾನು ಇದೆ, ಬಟ್ ಅದು
ಅಪಾರ್ಚುನಿಟಿ ಬರುವಂತಹದ್ದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದು ನಿಮ್ಗೆ ತೊಂದರೆ ಮಾಡಬಾರ್ದು. ನಿಮ್ಮ ಅಂದ್ರೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಆಬ್ಸ್ಟಿಕಲ್ಸ್ ಏನೋ ಬರಲಿ ನಿಮ್ಮಲ್ಲಿ ಅದನ್ನ ತುಂಬಾ ಫ್ರಸ್ಟ್ರೇಟ್ ಮಾಡ್ಕೊಂಡು ಅದರಿಂದ ಹೆದರುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿನೇ ಮೇನ್ ಆಗಿ ನಿಮ್ಗೆ ಏನಾಗುತ್ತೆ ತೊಂದರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗುವಂತಹದ್ದು. ಏನಾಗ್ಬಹುದು ಹಾಗಿದ್ರೆ, ಇವಾಗ ನೀವೇನು ಅಲ್ಲಿ ಒಂದ್ ಕಡೆ ಸ್ಟಕ್ ಆಗಿರ್ತೀರಾ, ಅದೇ ಸಿಚುವೇಶನ್ ಯಾರಾದ್ರೂ ನಿಮ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಒಂದು ಪಾರ್ಟ್ನರ್ ನಿಮ್ ಜೊತೆಗೆ ಏನಾದ್ರೂ ಮಾತಾಡ್ತಾ ಇದ್ದಾರೆ, ನಿಮ್ಮ ವೈಫ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಪಾರ್ಟ್ನರ್, ಅವ್ರ ಬಗ್ಗೆ ವಿಚಾರ ಮಾಡಿದಾಗ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗುವಂತದ್ದು ನನ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆರ್ಗ್ಯುಮೆಂಟ್ಸ್ ಮತ್ತೆ ಸ್ವಲ್ಪ ಓವರ್ ಥಿಂಕ್ ಆಗುವಂತದ್ದು, ಕಾನ್ಫ್ಲಿಕ್ಟ್ ಬರ್ತಿರುವಂತಹದ್ದು. ಹೌದಾ? ಅದಕ್ಕಾಗಿ ಏನ್ ಮಾಡಿ, ಅವಾಯ್ಡ್ ಮಾಡ್ಕೋಬೇಕು. ಯಾಕಂತಂದ್ರೆ ಅರ್ಥ ಆಗುತ್ತೆ ನಿಮ್ಮ ಸಿಚುವೇಶನ್ ಈ ರೀತಿ ಪ್ರಾಬ್ಲಮ್ ಇದೆ, ಬಟ್ ಇವಾಗ ಅದನ್ನ ಯಾವ ರೀತಿ ನೀವು ಅವ್ರಿಗೆ ಹೇಳಲಿಕ್ಕೆ ಹೋಗ್ತೀರಾ. ಹೌದಾ? ಸೊ ಅದನ್ನ ನೀವೇ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಕಾನ್ಫ್ಲಿಕ್ಟ್ ಇರಬಹುದು, ಅಗ್ರೆಷನ್, ನಿಮ್ಮಲ್ಲಿ ಇರುವಂತ ಅಗ್ರೆಷನ್ ಅನ್ನ ಕಡಿಮೆ ಮಾಡ್ಕೋಬೇಕು. ಸಿಟ್ಟು ಎದಕ್ ಬರ್ತಾ ಇದೆ, ನಿಮ್ಮ ಕರಿಯರ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದಕ್ಕೆ ನಿಮ್ಗೆ ಸಿಟ್ಟು ಬರ್ತಾ ಇದೆ, ಟೆನ್ಷನ್ಸ್ ಇದೆ. ಓಕೆ, ಈಗೋ ಕ್ಲಾಶ್ ಆಗುವಂತ ಸಾಧ್ಯತೆ ತುಂಬಾನೇ ಕಾಣ್ತಾ ಇದೆ. ಹಾಗಾಗಿ ಕಮ್ಯುನಿಕೇಶನ್ ಅಲ್ಲಿ ಏನಾದ್ರೂ ಕೆಲವೊಂದಿಷ್ಟು ವರ್ಡ್ಸ್ ನೀವೇನಾದ್ರೂ ಮಾತಾಡಬಾರ್ದಂತ ವರ್ಡ್ಸ್ ಅನ್ನ ನೀವು ಮಾತಾಡಿದ್ರೆ ನಿಮ್ಮ ಪಾರ್ಟ್ನರ್ಗೆ ತುಂಬಾ ಹರ್ಟ್ ಆಗುತ್ತೆ. ಓಕೆ, ಹಾಗಾಗಿ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಏರಿಯಾ ಆಫ್ ವರ್ಕಿಂಗ್ ನಿಮ್ಮ ಚಕ್ರ ಮೇಲೇನು ನಾನು ಹೇಳ್ಬಿಡ್ತೇನೆ ಯಾವ ರೀತಿ ನೀವು ಚಕ್ರ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ರಿಲೇಶನ್ಶಿಪ್ ವೈಸ್ ನೀವೇನಾದ್ರೂ ಇದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಹಾರ್ಟ್ ಚಕ್ರ, ನಿಮ್ಮ ಅನಾಹತ ಚಕ್ರದ ಮೇಲೆ ನೀವು ವರ್ಕ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ನೋಡ್ಕೊಳ್ಳಿ ಅದ್ರ ಬಗ್ಗೆ ನೀವು. ಮತ್ತೆ ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾ ಇದೆ ಅದನ್ನ ಕೂಡ ನೋಡೋಣ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಲಿಕ್ಕೆ ಹೋಗ್ತಾ ಇದೆ. ನಿಮ್ಮಲ್ಲಿ ಇರುವಂತ ಇರಿಟೇಷನ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಯಾರಾದ್ರೂ ಏನಾದ್ರೂ ಮಾತಾಡಿದ ತಕ್ಷಣ ಸಡನ್ ಆಗಿ ಅವರಿಗೆ ಆನ್ಸರ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ವೇಟ್ ಮಾಡಿ. ಓಕೆ, ಕಂಟ್ರೋಲಿಂಗ್ ಮಾಡುವಂತದ್ದು, ಡಿಸ್ಆನೆಸ್ಟಿ ಇರುವಂತದ್ದು. ಐ ಥಿಂಕ್ ನಿಮ್ಗೆ ಡಿಸ್ಆನೆಸ್ಟಿ ಅನ್ನುವಂಥದ್ದು ಏನೂ ಇಲ್ಲ, ಬಟ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡೋದು ಅವಶ್ಯಕತೆ ಆಗಿರುತ್ತೆ. ಈಗೋ ಅನ್ನ ಸೈಡ್ಗೆ ಇಟ್ಟು ಸ್ವಲ್ಪ ಮಾತಾಡ್ಬೇಕಾಗತ್ತೆ. ನಮ್ಮ ಈಗೋ ಕ್ಲಾಶಸ್ ಆಗೋದ್ರಿಂದ ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಸ್ವಲ್ಪ ಏನ್ ಮಾಡ್ಬೇಕು, ಹೊರಗಡೆ ಬರ್ಬೇಕು. ಸೆಲ್ಫ್ ಫೋಕಸ್ಡ್ ಆಗಿರ್ತೀರಲ್ವಾ, ಹಾಗಾಗಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಪ್ರಾಸ್ಪೆಕ್ಟಿವ್, ನಿಮ್ಮ ಆಸ್ಪೆಕ್ಟ್ ಏನಿರುತ್ತೆ ಅದನ್ನ ಮಾತ್ರ ನೀವು ವಿಚಾರ ಮಾಡ್ತೀರಾ, ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ತೊಂದರೆ ಇದೆ ಆಕ್ಚುಲಿ, ಹಾಗಾಗಿ ನೀವು ವಿಚಾರ ಮಾಡೋದಿಲ್ಲ. ಅದಕ್ಕೆ ಯೂನಿವರ್ಸ್ ಏನ್ ಹೇಳಿಕ್ ಹೋಗ್ತಾ ಇದೆ, ನಿಮ್ಮನ್ನ ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆಗಿರೋರು ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಇದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಾ ಹೋಪ್ಸೋ ನಿಮ್ಗೆ ಈ ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಹ್ಯಾವ್ ಅ ಗ್ರೇಟ್ ಡೇ.